ಹಾಗೂ ಗಟ್ಟಿಯಾಗಿರುವ ಈ ಪರ್ವತ ಎಷ್ಟೇ ಆಪತ್ತುಗಳು ಬಂದು ಹೋಗಿದ್ದರೂ ಕೂಡ, ಎಷ್ಟೇ ಭೂಕಂಪ ಮತ್ತು ಪ್ರಳಯ ಆಗಿದ್ದರೂ ಕೂಡ, ಆದರೆ ಈ ಪರ್ವತ ಸ್ಥಿರವಾಗಿ ಇದೇ ರೀತಿಯಲ್ಲಿ ನಿಂತಿದೆ. ಆದರೆ ಅದು ಇಲ್ಲಿವರೆಗೂ ಎಲ್ಲವನ್ನೂ ಸಹಿಸಿಕೊಂಡಿದೆ, ಯಾರ ಮೇಲೂ ಆರೋಪ ಮಾಡಿಲ್ಲ. ಇದರ ಮುಂದೆ ನಮ್ಮ ಎಲ್ಲ ಸಂಕಷ್ಟಗಳು ಮತ್ತು ಸಮಸ್ಯೆಗಳು ದೃಢತೆಯಿಂದ ಎದುರಿಸೋದಿಕ್ಕೆ, ಛಲದಿಂದ ಸಾಧಿಸೋದಿಕ್ಕೆ ಧೈರ್ಯ ಕೊಡುತ್ತದೆ. ಹಾಗಾಗಿ ಇದು ಕೂಡ ನಮಗೆ ಗುರು. ನಿರಂತರವಾಗಿ ಹರಿಯುವ ನದಿ ಕೂಡ ನಮಗೆ ಗುರು. ಹಾಗೆ ನದಿ ನಮ್ಗೆ ಹೇಳ್ಕೊಡುತ್ತೆ ಅಣ್ಣ, ಯಾವತ್ತು ನಿಲ್ಲದೆ ಮುಂದೆ ಹೋಗಬೇಕು ಎಂದು. ಇದನ್ನೇ ಈ ನದಿ ಹೇಳಿಕೊಡೋದು. ಇದು ಹರಿಯುವಾಗ ಎಷ್ಟೇ ಅಡೆತಡೆ ಬಂದರೂ ಕೂಡ, ಎಷ್ಟೇ ಅಡ್ಡಿ ಆತಂಕಗಳಾದ್ರೂ ನದಿ ತನ್ನ ದಾರಿಯನ್ನು ಮಾಡಿಕೊಳ್ಳುತ್ತದೆ.